ಈ ಯಾಣಕ್ಕೆ ಬರುವಂತಹ ಯಾತ್ರಿಕರನ್ನ ಆಕರ್ಷಿಸುವಂತಹದ್ದು ಇಲ್ಲಿರುವ 2 ಬೃಹತ್ ಬಂಡೆಗಳು. ಈ ಬಂಡೆಗಳು ನಿಜಕ್ಕೂ ಕಪ್ಪು ಮೋಡಗಳೇ ಶಿಲೆಗಳಾಗಿವೆಯೇನೋ ಅಂತ ಭಾಸವಾಗುತ್ತೆ. ಈ ಶಿಲೆಗಳಲ್ಲಿ ಉಪಯುಕ್ತವಾದಂತಹ ಧಾತುಗಳು ಇವೆ ಅಂತ ಅಂತಾರೆ. ಈ ಶಿಲೆಗಳಲ್ಲಿ ಒಂದನ್ನ ಭೈರವ ಅಂತಾರೆ, ಇನ್ನೊಂದನ್ನ ಮೋಹಿನಿ ಅಂತ ಕರೀತಾರೆ. ಅಂದ್ರೆ ಒಂದು ಕಲ್ಲು ಬಂಡೆ ಶಿವ, ಇನ್ನೊಂದು ಬಂಡೆ ಪಾರ್ವತಿ ಅಂತ ಅರ್ಥ. ಈ ಶಿಲಾಶಿಖರವನ್ನು ಕಾಣಲಿಕ್ಕೆ ಅಂತಲೇ ರಾಜ್ಯದ ಅನೇಕ ಕಡೆಗಳಿಂದ ಈ ಕ್ಷೇತ್ರಕ್ಕೆ ವೀಕ್ಷಕರು ಬರ್ತಾರೆ. ಅಂದಹಾಗೆ ಈ ಶಿಲಾಶಿಖರದ ಅಂಚಿನಲ್ಲೇ ಸಾಗಿದ್ರೆ ನಾವು ಭೈರವನ ದರ್ಶನವನ್ನು ಮಾಡಬಹುದು. ಬನ್ನಿ ಆ ಪ್ರಕೃತಿಯ ಸವಿಯನ್ನು ಸವಿತಾ ಆ ದರ್ಶನಕ್ಕೆ ಅಣಿಯಾಗೋಣ. ಶಿಲೆಯಲ್ಲೇ ಶಿವ ನಿಂತ ತಾಣ ಇದು. ನಡೆದು ನಡೆದು ಯಾತ್ರಿಕರ ದೇಹಕ್ಕೆ ಆಯಾಸವಾಗಬಹುದು. ಆದರೆ ಕೇವಲ ಶಿಲಾ ದರ್ಶನದ ಮಾತ್ರದಿಂದಲೇ ಮತ್ತೆ ಮತ್ತೆ ಚೇತರಿಸಿಕೊಂಡು ಸಾಗುತ್ತಾನೆ ಇಲ್ಲಿಗೆ ಬಂದ ಯಾತ್ರಿಕ. ನಾವಿನ್ನೇನು ಬೆಟ್ಟದ ತುದಿಯನ್ನು ತಲುಪ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಆ ಭೈರವನ ದರ್ಶನವನ್ನು ಮಾಡಲಿದ್ದೇವೆ. ಅಂದಹಾಗೆ ಭೈರವೇಶ್ವರ ಇಲ್ಲಿ ನೆಲೆನಿಲ್ಲಕ್ಕೆ ಒಂದು ಪುರಾಣದ ಕಥೆಯನ್ನು ಹೇಳ್ತಾರೆ. ಏನು ಅಂದರೆ, ಹಿರಣ್ಯಾಕ್ಷನಿಗೆ 2 ಮಕ್ಕಳು, ರಕ್ತಾಕ್ಷ ಮತ್ತು ಕೃಷ್ಣಾಕ್ಷ ಅಂತ. ಅದರಲ್ಲಿ ರಕ್ತಾಕ್ಷನ ಸಂಹಾರಕ್ಕಾಗಿ ಕಾಳಿಯ ಅವತಾರವಾಯಿತು. ಅದಾದ ನಂತರ ಕೃಷ್ಣಾಕ್ಷ ಉಪಟಳ ಜಾಸ್ತಿ ಆಯಿತು ಆತನದು. ದೇವತೆಗಳಿಗೆ ಹಿಂಸೆ ಕೊಡಲಿಕ್ಕೆ ಪ್ರಾರಂಭಿಸಿದ. ಆ ಸಂದರ್ಭದಲ್ಲಿ ದೇವತೆಗಳು ಪ್ರಾರ್ಥಿಸ್ತಾರೆ ಈತನ ಸಂಹಾರಕ್ಕಾಗಿ ಈಶ್ವರನನ್ನು. ಆಗ ಈಶ್ವರ ಯಾವಾಗ ಈತನ ಸಂಹಾರಕ್ಕಾಗಿ ಸಿದ್ಧನಾದನೋ ಆ ಕೃಷ್ಣಾಕ್ಷ ಈ ಸಹ್ಯ ಪರ್ವತದಲ್ಲಿ ಬಂದು ತಪ್ಪಿಸಿಕೊಳ್ತಾನಂತೆ. ಆಗ ಈಶ್ವರ ಒಂದು ಬಂಡೆಗೆ ಒಡೆದಾಗ ಅಲ್ಲಿ ಆತನ ತಲೆ ಇಬ್ಬಾಗವಾಯಿತು ಅಂತ ಹೇಳ್ತಾರೆ. ಆ ಕಾರಣದಲ್ಲಿ ಈಶ್ವರ ಭೈರವ ಸ್ವರೂಪದಲ್ಲಿ ಇಲ್ಲಿ ಉದ್ಭವ ಮೂರ್ತಿಯಾಗಿ ನೆಲೆನಿಂತ ಅಂತ ಹೇಳ್ತಾರೆ. ಅದೇ ಪುರಾಣದ ಕಥೆ ಕೂಡ. ಅಂತಹ ಈಶ್ವರನ ದರ್ಶನಕ್ಕೆ ನಾವೀಗ ಹೋಗ್ತಾ ಇದ್ದೇವೆ. ನೀವು ಕೂಡ ಭೈರವನ ದರ್ಶನ ಮಾಡಲಿದ್ದೀರಿ. ಬನ್ನಿ ಹೋಗೋಣ. ಈ ಏಕಶಿಲಾ ಶಿಖರವೇ ಸೋಜಿಗ. ಶಿಲೆಯ ರೂಪವೇ ಭೈರವನಂತೆ ಕಾಣುತ್ತೆ. ಸುಮಾರು ಒಂದು 15 ವರ್ಷದಿಂದ ನಾವು ಈ ಯಾನ ಬಗ್ಗೆ ನಾವು ಟಿ ವಿಗಳಲ್ಲಿ ನೋಡಿ ನಾವು ನೋಡಬೇಕಂತ ತುಂಬ ಆಸೆ ಆಗಿತ್ತು. 15 ವರ್ಷದಿಂದ ಇವತ್ತು ನಾವು ಇಂಥ ಜಾಗ ಬಂದು ನೋಡೋದಕ್ಕೆ ನಮಗೆ ಇವತ್ತು ಇದವರು ನಮಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಹೇಳ್ಬೇಕಾದ್ರೆ ತುಂಬ ಇದೆ, ಹೇಳೋದಂದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಪ್ಲೇಸ್ಗಳನ್ನು. ಅಲ್ಲ, ಕರ್ನಾಟಕದಲ್ಲಿ ಇಂಥ ಪ್ಲೇಸ್ ಎಲ್ಲೂ ಇಲ್ಲ ಬಿಡ್ರಿ. ಯಾನ ಬಗ್ಗೆ ಇದು ಭಾರಿ ಚೆನ್ನಾಗಿದೆ. ಒಳ್ಳೆ ನಮ್ಗೆ ನೋಡೋದೇ ಒಂದು ನಮಗೆ ಭಾಗ್ಯ ಅಂದ್ಕೊಂಡಿದೆ. ತುಂಬ ದಿನದಿಂದ ಕೇಳಿದ್ವಿ, ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಆಗೇ ಇರಲಿಲ್ಲ. ಈ ಸಲ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಎಲ್ಲೂ ಏನು ನೋಡದೇ ಇರೋ ಥರ ಪ್ಲೇಸೇ ಇಲ್ಲ ಇಲ್ಲಿ. ಅಷ್ಟು ಚೆನ್ನಾಗಿದೆ. ಯಾರಾದರೂ ಬಂದು ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ಇಲ್ಲಿ ದೇವಸ್ಥಾನ ಇದೆ,
ಆಮೇಲೆ ಮೇಲ್ಗಡೆ ಪಂಚಲಿಂಗೇಶ್ವರ ಎಲ್ಲ ದೇವಸ್ಥಾನ ಇದೆ, ಹೋದರೆ ನೋಡಿದ್ರೆ ಅಷ್ಟು ಚೆನ್ನಾಗಿ ಅನಿಸುತ್ತೆ. ಬರೀ ಇನ್ನೂ ನೋಡೇ ಇಲ್ಲ, ನೋಡೋಕ್ಕೂ ಬರ್ತಾ ಇರ್ಬೇಕಾದ್ರೆ ಪ್ಲೇಸ್ ಅಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ತುಂಬ ಜನ ಸೇರ್ಕೊಂಡು ಬಂದ್ರಂತೂ ತುಂಬಾ ಚೆನ್ನಾಗಿರತ್ತೆ, ಅಷ್ಟು ಚೆನ್ನಾಗಿದೆ. ಯಾರು ಬೇಕಾದರೂ ಬಂದು ನೋಡ್ಬೋದು. ಒಂದು ಸಲ ಬಂದು ನೋಡಿರಿ, ನೀವು ನೋಡಿದ್ಮೇಲೆ ನಿಮಗೆ ಅನಿಸುತ್ತೆ. ಬಹಳ ರಮ್ಯತೆಯನ್ನು ತುಂಬಿಕೊಂಡಿರ್ತಕ್ಕಂಥ ಅದ್ಭುತವಾದಂಥ ಕಪ್ಪು ಬೆಟ್ಟ ಇದು.